ವಾಮಿಟ್ ಆಗುತ್ತೆ ಅಂತ ಲಿಂಬು ತಗೋ ಬಂದಿದ್ದಾರೆ ಲೆಮನ್ನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಸಡನ್ ಆಗಿ ಒಂದು ಪ್ಲಾನ್ ಆಯಿತು, ಸೊ ಹಾಗಾಗಿ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳ ಜೊತೆಗೆ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಗಿರೀಶ್ ಮತ್ತೆ ಚಿತ್ರ ಅವರು ಸೇರ್ಕೊಂಡು ಮಂಡಕ್ಕಿ ಮಾಡ್ತಾ ಇದ್ದಾರೆ. ಯಾವ ತರ ಬರುತ್ತೆ ಫೈನಲ್ ಔಟ್ಪುಟ್ ಅಂತ ನೋಡ್ಬೇಕು. ನನ್ನ ಪ್ರಕಾರ ಏನೋ ಒಂದು ಬರುತ್ತೆ, ತಿನ್ಬೋದಂತ ಅನ್ಸುತ್ತಾ ನಿಮ್ಗೆ? ತಿನ್ಬೋದು. ಇಲ್ಲೊಬ್ರು ಮನುಷ್ಯರಿದ್ದಾರೆ, ವಿಡಿಯೋ ಆನ್ ಮಾಡಿದ ತಕ್ಷಣ ಗುಬ್ರ ಹಾಕೋತಾರೆ ಗೈಸ್ ಇವರು. ಚಕ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಮಂಡಕ್ಕಿ ಚಕ್ಲಿ ಸೊ ಇವಾಗ ಒಂದು ಹೋಮ್ ಸ್ಟೇಯಿಂದ ನಾವು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮತ್ತೆ ಜೆರಿ ಫಾಲ್ಸ್ ಅಂತ ಪ್ಲಾನ್ ಮಾಡಿದ್ದೀವಿ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ, ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಈಗ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಕ್ಯಾಮ್ರಾ ತಗೊಬಂದಿದ್ದಾರೆ ನಮ್ಮ ಮಹೇಶ್ ಅವರು, ಫುಲ್ ಕ್ಯಾಮ್ರಾಮ್ಯಾನ್ ಈ ಸಲ. ಕ್ಯಾಂಡಿಡ್ ಎಲ್ಲ ನಮ್ದು ಚೆನ್ನಾಗಿ ತೆಗಿಬೇಕಾಯ್ತಾ. ಇವಾಗ ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಡ್ಕೊಂಡು 1 ಕಿಲೋಮೀಟರ್ ಮೇಲೆ ಹೋಗ್ಬೇಕಂತೆ. ಸೊ ನೋಡಿ ನಮ್ಮ ಸೈನ್ಯ ಹೆಂಗ್ ಹೋಗ್ತಾ ಇದೆ ಅಂತ. ಗಾಯ್ಸ್ ಹಾಯ್ ಮಾಡಿ. ಕಲರ್ ಕಲರ್ ಕೊಯ್ಮಿಲ್ಗೆ ಗೊಂಬೆಗಳೆಲ್ಲ ಬಂದಿದ್ದಾರೆ. ಇವಾಗ ತುಂಬಾ ಗಾಳಿ ಇದೆ ಸಿಕ್ಕಾಪಟ್ಟೆ. ನಾನು ಹಾರೋಗ್ತೀನಿ ಅಂತ ಇವಳನ್ನ ಹಿಡ್ಕೊಂಡಿದ್ದೀನಿ. ಗೊತ್ತಾಗ್ತಿಲ್ಲ, ಫುಲ್ಲು ಫಾಗ್ ಇದೆ, ಫುಲ್ಲು ಮಳೆ ಇದೆ. ನೋಡ್ಬೇಕು ಇವಾಗ ಹೆಂಗೆ ಹೋಗೋದು ಅಂತ. ನೋಡಿ ಇಲ್ಲಂತೂ ಕಾಣಿಸ್ತಾನೆ ಇಲ್ಲ, ಫುಲ್ ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ. ಫುಲ್ ನೋಡಿ ಫಾಗ್. ನೋಡಿ ಗಾಯ್ಸ್ ಫಾಗ್ ನೋಡಿ, ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ, ಫಾಗ್ ಕೂಡ ಇದೆ. ಫುಲ್ ಸ್ವಲ್ಪ ಕ್ಲಿಯರ್, ಮಳೆ ಕ್ಲಿಯರ್ ಆದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಮಧ್ಯ ಮಧ್ಯ ಈ ತರ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ ಗೈಸ್. ಅವ್ರು ಫುಲ್ ಸ್ಪೀಡಾಗಿ ಬರ್ತಾ ಇರ್ತಾರೆ, ಸ್ವಲ್ಪ ಸ್ಲೋ ಕೂಡ ಮಾಡಲ್ಲ, ಯಾರಿದ್ದಾರೆ ಇಲ್ವ ಅಂತಲೂ ನೋಡಲ್ಲ, ಅಷ್ಟು ಸ್ಪೀಡ್. ನಾವಂತೂ ಫುಲ್ ಅವ್ರು ಬಂದ ತಕ್ಷಣ ಅಂತ ಗಿಲ್ಸ್ಕೊಂಡು ಸೈಡಿಗೆ ಬರ್ತಾ ಇದ್ವಿ. ಹಾರೋಗ್ತೀನಿ ಗೈಸ್ ನಾನು, ಅದಕ್ಕೆ ಒಬ್ರು ಸಪೋರ್ಟ್ ಬೇಕು.
ಇವಾಗ ಮುಳ್ಳಯ್ಯನಗಿರಿ ಪೀಕ್ ಹೋಗ್ಬಿಟ್ಟು ಬಂದ್ವಿ. ಇವಾಗ ಜರಿ ಫಾಲ್ಸಿಗೆ ಹೋಗ್ತಾ ಇದೀವಿ. ಜರಿ ಫಾಲ್ಸ್ ಹತ್ರ ಹೋಗ್ಬೇಕು ಅಂದ್ರೆ ಇಲ್ಲೇ ನಮ್ದು ಪ್ರೈವೇಟ್ ವೆಹಿಕಲ್ಸ್ನೆಲ್ಲ ಇಲ್ಲಿ ಮೇಲ್ಗಡೆ ಇಟ್ಬಿಟ್ಟು ಅವ್ರದ್ದೇ ಜೀಪ್ ಇರುತ್ತೆ. ಸೊ ಆ ಜೀಪಲ್ಲಿ ಹೋಗ್ಬೇಕಂತೆ. ಇವಾಗ ಇಳ್ದಿದೀವಿ, ಸಿಕ್ಕಾಪಟ್ಟೆ ಚಳಿ ಇದೆ, ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ಹೋಗ್ತಾ ಇದೀವಿ. ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ, ಫಾಗ್ ಅಂತೂ ಸಿಕ್ಕಾಪಟ್ಟೆ, ರೋಡೇ ಕಾಣಿಸಲ್ಲ, ಅಷ್ಟೇ ಫುಲ್ ಫಾಗ್ ಆಗ್ಬಿಟ್ಟಿದೆ. ಜರಿ ಫಾಲ್ಸಿಗೆ ಹೋಗಕ್ ಆಗಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಮತ್ತೆ ಅಲ್ಲಿ ಜೀಪ್ ಹೋಗ್ಲಿಕ್ಕೂ ಕೂಡ ಒಂದು ಜೀಪ್ಗೆ 800 ರುಪೀಸ್ ಅಂತ ಹೇಳ್ತಾ ಇದ್ರು. ಸೊ ನಾವು 60 ಮೆಂಬರ್ಸ್ ಇರೋದಕ್ಕೆ ನಮಗೆ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದೇ ದುಡ್ಡಿದ್ರೆ ಸ್ವಲ್ಪ ಏನಾದ್ರು ಬೇರೆ ಕಡೆ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರಾಗ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ಒಂದು ಚಿಕ್ಕ ಜರಿ ಇತ್ತು, ಅಲ್ಲೇ ಬಂದ್ವಿ. ಇಲ್ಲಿ ಒಂದು ಗೇಮ್ ಆಡ್ತಾ ಇದ್ದಾರೆ ಗೈಸ್, ಅದ್ರಲ್ಲಿ ಡಿಬೇಟ್ ಆಗ್ತಾ ಇದೆ. ಆದ್ರೆ ಇದು ನಮ್ಮ ಕೊಂಕಣಿಲಿ ಆಗ್ತಿರೋದ್ರಿಂದ ನಾನು ಇದು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರಿಗಮಪ ಥರ ಆಟ ಆಡೋದು, ಆದ್ರೆ ಅಲ್ಲಿ ಸಾಂಗ್ ಆಡೋದಲ್ಲ, ಒಂದು ಫುಡ್ ಹೆಸರನ್ನ ಹೇಳ್ತಾ ಹೋಗೋದು. ಎಲ್ಲ ಒಂದೊಂದು ಯಾವ್ಯಾವ್ದೋ ಫುಡ್ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಅವರು ಅದಿಲ್ಲ ಇದಿಲ್ಲ ಅಂತ ಹೇಳಿ ಡಿಬೇಟ್ ಮಾಡ್ತಾ ಇದ್ದಾರೆ. ನಾನ್ ರಾಜ, ಸುರಕ್ಷಾ ರಾಣಿ, ಚಂದ್ರಿಕಾ ಸೈನಿಕ, ರಕ್ಷಿತಾ ಇವಳು ಕಳ್ಳಿ, ಆಮೇಲೆ ಅಂಕಿತ ಸೈನಿಕ, ಇವರೆಲ್ಲ ಸೈನಿಕರು, ಇವರು ನಾಗಾರ್ಜುನ ಮಂತ್ರಿ. ಸೊ ಇವಾಗ ಕಳ್ಳ ಯಾರಿರ್ತಾರೋ ಅವರು ಡಾನ್ಸ್ ಮಾಡ್ಬೇಕು. ಪನಿಷ್ಮೆಂಟ್ ಅವಳಿಗೆ, ನಾವ್ ಯಾವ ಸಾಂಗ್ ಹಾಕ್ತಿವೋ ಆ ಸಾಂಗ್ ಡಾನ್ಸ್ ಮಾಡ್ಬೇಕು. ಎಸ್ ಕಮಾನ್. ಕರ್ ನಾಡಮ್ಮ ಬೇಗ. ಕುಗ್ಗಿತಲ್ಲ, ಇಲ್ಲಿ ಪನಿಷ್ಮೆಂಟ್ ಕೊಡ್ತಾ ಇದಾರೆ, ಜೋಶಲ್ಲಿ ಡಾನ್ಸ್ ಮಾಡ್ತಾ ಇದಾರೆ. ಪನಿಷ್ಮೆಂಟ್ ಕೊಟ್ಟವರು ನೈಟ್ ಎಲ್ಲ ಕ್ಯಾಂಪ್ ಫೈರ್ ಹಾಕೊಂಡು ಕೂತ್ಕೊಳ್ಳೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತೆಲ್ಲ ಅಂತ ಹೇಳಿದ್ರು. ಆದರೆ ಫುಲ್ಲು ಮಳೆಯಿಂದ ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಹೋಗಿ ಮಲ್ಕೊಂಡು ನಿನ್ನೆ ಊಟ ಮಾಡಿಕೊಂಡು ಇವಾಗ ಎದ್ದು ಎಲ್ಲ ಬೇರೆ ಕಡೆ ಹೋಗಬೇಕು. ಬೇಲೂರು, ಹಳೆಬೀಡು ಹೋಗೋಣ, ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಚಿಕ್ಕಮಗಳೂರಲ್ಲಿ ತುಂಬ ಮಳೆ ಇದೆ. ಆ ಕಡೆನೂ ಮಳೆ ಇರುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಓಕೆ ಕಂಪ್ಯಾರಿಟಿವ್ಲಿ ಅಂತ ಹೇಳಿ ಬೇಲೂರು ಹಳೆಬೀಡು ಹೋಗೋಣ ಅಂತ. ಇವಾಗೆಲ್ಲ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿರಿ ಅಂದರೆ ಕ್ರಿಕೆಟ್ ಆಡ್ಕೊಂಡು ಕೂತಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ. ರೆಸಾರ್ಟ್ ಹತ್ರ ಚಂದ ಗಿಡ ಮರಗಳು, ಗುಲಾಬಿ ಹೂಗಳೆಲ್ಲ ಬೆಳೆದಿದೆ. ತುಂಬಾ ಚೆನ್ನಾಗಿದೆ ವಾತಾವರಣ ಮಾತ್ರ. ನಿನ್ನೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಗಾಳಿ. ಆ ಗಾಳಿಗೆ ನಾನು ಎದ್ರೋಗ್ಬಿಟ್ಟಿದ್ದೀನಿ. ಅಷ್ಟು 2 ಗಂಟೆ ರಾತ್ರಿಗೆಲ್ಲ ಎದ್ಬಿಟ್ಟು ನೋಡ್ತಾ ಇದ್ದೀನಿ ಏನಾಗ್ತಾ ಇದೆ ಈ ಚಿಕ್ಕಮಗಳೂರಲ್ಲಿ. ಫುಲ್ ಗಾಳಿ 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 ಸೌಂಡಿಗೆ ಅರ್ಧ ಎದ್ರೋಗ್ಬಿಟ್ಟೆ. ಸೊ ಅಷ್ಟು ಗಾಳಿ ಇದೆ. ಇನ್ನು ಯಾರಾದರೂ ಚಿಕ್ಕಮಗಳೂರು ಪ್ಲ್ಯಾನ್ ಮಾಡೋದಾದ್ರೆ ಸ್ವಲ್ಪ ವೆದರ್ ನೋಡ್ಕೊಂಡು ಬನ್ನಿ. ಸೊ ನಾವು ವೆದರ್ ನೋಡಿದ್ವಿ, ಗೊತ್ತಿತ್ತು ಮಳೆ ಇದೆ ಅಂತ ಹೇಳ್ಬಿಟ್ಟು, ಬಟ್ ಸ್ಟಿಲ್ ಬಂದಿದ್ವಿ. ಯಾಕೆ ಅಂದರೆ ತುಂಬ ಮಂತ್ಸ್ಗಳ ಹಿಂದೆನೇ ಅವ್ರು ಪ್ಲ್ಯಾನ್ ಮಾಡಿದ್ರಂತೆ. ಅದಾದಮೇಲೆ ಅವರೆಲ್ಲ ತುಂಬ ಲೀವ್ಸ್ಗಳು ತೊಗೊಂಡು ಬಂದು ಆ ಥರದ್ದೆಲ್ಲ ಪ್ಲ್ಯಾನ್ ಆಗಿರೋದ್ರಿಂದ ಆಲ್ರೆಡಿ ಅವರು ಹೋಗೋಣ ಅಂತ ಅಂದರು. ನಂದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಬಿಡಿ, ಬಟ್ ಅವ್ರದ್ದೆಲ್ಲ ತುಂಬ 1 ಮಂತ್ ಹಿಂದೆನೇ 2 ಮಂತ್ಸ್ ಹಿಂದೆನೇ ಎಲ್ಲ ಪ್ಲ್ಯಾನ್ ಮಾಡಿದರು ಪಾಪ. ಹಾಗಾಗಿ ಹೋಗಿ ಬಂದುಬಿಡೋಣ ಏನಾಗ್ಬಿಡತ್ತೆ ಅಂತೇಳಿ ಬಂದಿರೋದು. ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ ಮಾತ್ರ. ಇವಾಗ ಸ್ವಲ್ಪ ನಿಂತಿರೋದು ಬೆಳಿಗ್ಗೆ, ಅದು ಬಿಟ್ಟರೆ ಸಿಕ್ಕಾಪಟ್ಟೆ ನಿನ್ನೆ ಅಂತೂ ಫುಲ್ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ.
ಸರಿ ಬರ್ಲಿಲ್ಲ. ವಿಷ್ಣುವರ್ಧನ್ ಆಕ್ಟಿಂಗ್. ಹಾ, ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕು. ಬರ್ಲಿಲ್ವಾ? ಅದು ಬೇಡ, ಹಂಗಲ್ವಾ ಇದು. ಹಾ, ಅದು ಬೇಡ, ಹಂಗ ಶಿವಕುಮಾರ ಬಂದಾಗವ ಕೈ ನಾನ್ ಯಾಕೆ ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಂತ. ಈಗ ಮಹೇಶ್ ಔಟ್ ಆಗಿದ್ದಾರೆ. ಅವ್ರಿಗೆ ಒಂದು ಡೇರ್ ಕೊಟ್ಟಿದ್ದಾರೆ, ಒಂದು ಹುಡುಗಿಗೆ ಪ್ರಪೋಸ್ ಮಾಡೋ ತರ. ಯಾಕೆ ಕಾಲ್ ಮಾಡಿದ್ಯಾ? ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಮತ್ತೊಂದ್ಸಲ ಮಾಡಲ್ಲ ಹಾಗೆಲ್ಲ. ಮಾಡಿಲ್ಲ ಅಂದ್ರೆ ಒಂದ್ಸ ಎಷ್ಟು ಚಾನ್ಸ್ ಕೊಟ್ಟೆ, ಬಟ್ ನೀವ್ ಪದೇ ಪದೇ ಹಾಗೆ ಮಾಡ್ತೀಯ. ನಂಗೆ ನೀನ್ ಏನೇ ಹೇಳಿದ್ರು ಕನ್ವಿನ್ಸ್ ಆಗಲ್ಲ. ಇಲ್ಲ, ಇದು ಒಂದ್ ಲಾಸ್ಟ್ ಚಾನ್ಸ್. ಮತ್ತೆ ಆತರ ಎಲ್ಲ ಮಾಡಲ್ಲ. ಮತ್ತೆ ಆತರ ಮಾಡಿದ್ರೆ ನೀನು ಏನ್ ಬೇಕಾದ್ರೆ ಡಿಸಿಷನ್ ತಗೋ. ನೀನ್ ಕುಡ್ದು ಎಲ್ಲ ದುಡ್ಡು ವೇಸ್ಟ್ ಮಾಡ್ತೀಯ. ಇಲ್ಲ, ನಾನ್ ಕುಡ್ದು ಮಾತಾಡ್ತಿಲ್ಲ. ಇವಾಗ ಅಷ್ಟೇ ಸೀನು. ನೀವಾದ್ರೂ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತೀರ, ವರ್ಕ್ ಫ್ರಮ್ ಹೋಮ್ ಮತ್ತೆ ಇದು ಕೆಲಸ ಮುಚ್ಕೊಂಡು ಕೆಲಸ ಮಾಡಿ. ಇಲ್ಲ ನನ್ನ ಮಗನ ಹೇಳಿ ಡಿವೋರ್ಸ್ ಕೊಡ್ತೀನಿ. ತಲೆ ಮೇಲೆ ಹಾಕೋ. ಹಾ, ನೀನ್ ಹೆಂಡ್ತಿ ಅದು ಜಗಳ ಮಾತಾಡೋ ತರ ಜಗಳ ಮಾಡಿ ಹುಡ್ಕ ಬಾರ್ಬಾರ್ದು. 9 ಗಂಟೆ ಲಾಸ್ಟ್ ಬರ್ಬೇಕು ಹುಡ್ಕೊಂಡೆ, ಅದ್ರ ಲೇಟಾಗಿ ಬರೋಂಗಿಲ್ಲ. ಮತ್ತೆ ಕುಡ್ಕೊಂಡ್ ಬಂದ್ರೆ ಲಾಸ್ಟ್ ಮತ್ತೆ ಬರುದಿಲ್ಲ ಮನೆಗೆ. ಮನೆ ಹೋಗ್ತೇನೆ. ಆಯ್ತು, ಇವತ್ತೇ ಕುಡಿದು ಲಾಸ್ಟ್ ಮಾಡ್ತೀನಿ ನಾನು. ಆತರ ಹೇಳಿ ಎಷ್ಟು ಸಲ ಆಯ್ತು ಹೇಳಿದ್ರು? ಎಷ್ಟು ಸಲ ಆಯ್ತು ನಂಗೆ ಹೇಳಿ. ಅಪ್ಪಗ ಆರಾಮಿಲ್ಲ, ಮೊದ್ಲೇ ಬರೋಕ್ಕಾಗೋದಿಲ್ವಾ? ಆಯ್ತಾಯ್ತು, ಇವತ್ತೇ ಲಾಸ್ಟ್. ನಾಳೆಯಿಂದ ಇವತ್ತು ಕುಡ್ಕೊ ಬಂದಿಲ್ಲ ಅಂತ ಒಂದು ನಾಲ್ಕು ಮದುವೆ ಆಗಿ ಇರ್ತಿಸ್ ಆಯ್ತು. ಒಂದ್ ದಿವಸ ಮೊದ್ಲೇ ಎಂತ ಡೈಲಿ ಕುಡ್ಕೊ ಬರುದ? ಒಂದು ಮನೆ ಜವಾಬ್ದಾರಿ ಇಲ್ಲ. ಪ್ರತಿ ತಿಂಗಳು ನಾನೇ ಎಲ್ಲ ಸಾಲ ಕಟ್ಟಬೇಕು. ನೀ ಎಂತದ್ದು ಮಾಡಲ್ಲ, ಬರೀ ಕುಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ತೇನೆ. ನಿಮ್ಗೆ 5,000 ಕೊಟ್ಟೆ ಸಾಕಾಗುತ್ತೆ. ಅಪ್ಪನದ್ದು ಏನ್ ಕೊಡ್ತೀಯ? ನಿಂಗೊಂದು ಜವಾಬ್ದಾರಿ ಇಲ್ವಾ? ಮನೆಯಲ್ಲಿ ರೇಷನ್ ತಗೋಬರ್ಬೇಕು, ಅತ್ತ ಬರ್ಬೇಕು, ಏನು ತಂಗಿ ಮದ್ವೆ ಗೊತ್ತಿಲ್ಲ. ಬರೀ ತಿರುಗಾಡೋದು ಏನಿಲ್ಲ. ತಂಗಿ ವಯಸ್ಸಲ್ಲಿ ತಂಗಿದಾರ, ಅವ್ರು ಮದುವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಉಂಟಾ ನಿಂಗೆ? ಇವಾಗ ಬೇಲೂರಿಗೆ ಬಂದು ರೀಚ್ ಆಗಿದ್ದೀವಿ. ತುಂಬಾ ಚಂದ ಗಾಳಿ ಬರ್ತಾ ಇದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ನೋಡಿ ಗೈಸ್, ಬೇಲೂರು ಚೆನ್ನಾಗಿದೆ. ಇಲ್ಲಿ ವೆದರ್ ಕೂಡ ಸಖತ್ತಾಗಿದೆ. ಇಲ್ಲಿ ಬೇಲೂರು ಇವಾಗ ಬೇಲೂರ್ನ ಕವರ್ ಮಾಡಿದ್ವಿ. ಸೊ ಇಲ್ಲೇ ಒಂದು ಸ್ವಲ್ಪ ತಿರುಗಿ ನೋಡಿ ಎಲ್ಲಾನು. ಸೊ ಇವಾಗ ಹೋಗ್ತಾ ಇದ್ದೀವಿ. ಹಳೆಬೀಡಿಗೆ ಹೋಗೋ ಪ್ಲಾನ್ ಇತ್ತು, ಬಟ್ ಅಲ್ಲಿ 6 o'clock ಏನೋ ಕ್ಲೋಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಾಟ್ ಶೋರ್ ಹೋಗ್ತೀವೋ ಇಲ್ವೋ ಅಂತ. ಸೊ ಹೋದ್ರೆ ಅದನ್ನು ಕವರ್ ಮಾಡ್ತೀನಿ, ಇಲ್ಲ ಅಂದರೆ ಬೇಲೂರು ಅಷ್ಟೇ ನೋಡಿಕೊಂಡು ಇವಾಗ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಸೊ ನಾವು ಆದಷ್ಟು ಕಾಮಾಗಿ ಜಾಸ್ತಿ ಏನು ಹೇಳ್ತಾರೆ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಹರಿಬರಿ ಮಾಡ್ತಾ ಇಲ್ಲ. ಎಷ್ಟು ಪ್ಲೇಸ್ ಕವರ್ ಮಾಡ್ತೀವೋ ಅಷ್ಟು ಪ್ಲೇಸಲ್ಲಿ ನಿಧಾನಕ್ಕೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಹೋಗ್ತಾ ಇರೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಆಗಿರುತ್ತೆ ಚಿಕ್ಕಮಂಗ್ಳೂರು ಬೇಲೂರು.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.